ಯಡೂರಿಗೆ ಬಂದ ನಂತರ ಆಗಿರ್ತಕ್ಕಂಥ ಬದಲಾವಣೆ ಒಂದು ಐತಿಹಾಸಿಕ ಬದಲಾವಣೆ ಅಂತೇಳಿ ಹೇಳಬೇಕಾಗ್ತದೆ. ಇದು ಯಡೂರು ಹೌದೋ ಅಲ್ಲೋ ಅಂಥೇಳಿ ಗುರ್ತಿಡಿಬೇಕಾದ್ರೆ ಇಲ್ಲಿ ಬಂದು ನೋಡಬೇಕು. ಶ್ರೀಶೈಲಕ್ಕೆ ಹೋದ ನಂತರ ಸಹಿತ ಯಡೂರನ್ನು ಅತ್ಯಂತ ದೊಡ್ಡದ ಧಾರ್ಮಿಕ ಕ್ಷೇತ್ರವನ್ನಾಗಿಸಿದ ಪೂಜ್ಯರಿಗೆ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸಿ 4, 5, 6ನೇ ತಾರೀಕು ನಡೆಯತಕ್ಕಂಥ ಕಾರ್ಯಕ್ರಮವನ್ನು ನ ಭೂತೋ ನ ಭವಿಷ್ಯತಿ ಅಂತಕ್ಕಂಥ ರೀತಿಯಲ್ಲಿ ನಾವೆಲ್ಲರೂ ಆಯೋಜನೆ ಮಾಡೋಣ. ವಿಶೇಷವಾಗಿ ನಾನು ತಾಯಂದಿರಿಗೆ ವಿನಂತಿ ಮಾಡೋದು ಇಷ್ಟೇ, ಸ್ವಚ್ಛತೆಗೆ ನಾವು ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗಿದೆ. ಕರ್ನಾಟಕದಲ್ಲಿರ್ತಕ್ಕಂಥ ಯಾವುದೇ ಗುಡಿ ಗುಂಡಾರಗಳು ಅಥವಾ ದೇವಸ್ಥಾನಗಳು, ಅದು ಧರ್ಮಸ್ಥಳ ಆಗಿರ್ಬೋದು, ಬೇರೆ ಬೇರೆ ಕ್ಷೇತ್ರಗಳನ್ನ ನಾವು ನೋಡಿದಾಗ ಭಕ್ತರು ಕೊಡಲಿಕ್ಕೆ ಭಾಳ ದೊಡ್ಡ ಮನಸ್ಸು ಮಾಡಿ ಬರ್ತಾರೆ. ಆದರೆ ಕೊಟ್ಟಿರ್ತಕ್ಕಂಥ ಹಣ ಅದು ಸದ್ವಿನಿಯೋಗ ಆಗಬೇಕು, ಸ್ವಚ್ಛತೆಯಿಂದ ಕೂಡಿರಬೇಕು, ಪ್ರಸಾದದ ಕೇಡ ಆಗಬಾರ್ದು ಅಂತಕ್ಕಂಥ ರೀತಿಯಲ್ಲಿ ಶ್ರೀಮಠದಿಂದ ಮತ್ತು ವೀರಭದ್ರನ ಆಸ್ಥಾನದಲ್ಲಿ ಅಂಥ ಒಳ್ಳೆಯ ಕಾರ್ಯಕ್ರಮಗಳು ಆಗಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಸುಮಾರು ನನ್ನ ಮಾಹಿತಿ ಪ್ರಕಾರ 15 ವರ್ಷ ಆಗಿರ್ಬೋದು ಸನ್ನಿದೇವರು ಶ್ರೀ ಕ್ಷೇತ್ರಕ್ಕೆ ಬಂದು, ಅಂದರೆ 2 ಪಟ್ಟ ಆದರೂ ಇದೆ. ಪೂಜ್ಯ ಶ್ರೀಗಳು ಬಂದಂಥ ಸಂದರ್ಭದಲ್ಲಿ ಶ್ರೀಮಠದಲ್ಲಿರ್ತಕ್ಕಂಥ ವ್ಯವಸ್ಥೆ, ದೇವಸ್ಥಾನದಲ್ಲಿರ್ತಕ್ಕಂಥ ವ್ಯವಸ್ಥೆ, ಆ ವೀರಭದ್ರನಿಗೆ ನೈವೇದ್ಯವನ್ನು ಮಾಡಿ ಮೂಲೆಯಲ್ಲಿ ಅನ್ನವನ್ನು ಕೂಡಿ ಹಾಕ್ತಕ್ಕಂಥ ಸಂದರ್ಭಗಳನ್ನ ಸಹಿತ ನಾವು ನೋಡಿದ್ದೀವಿ. ಆದರೆ ಇವತ್ತು ಬರ್ತಕ್ಕಂಥ ನೈವೇದ್ಯ ಅದು ಭಕ್ತರ ಬಾಯಿಗೆ ಪ್ರಸಾದವಾಗಿ ಸಲ್ತಾ ಇರೋದು ಅತ್ಯಂತ ಸಂತೋಷದ ಸಂಗತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಯಾವುದೇ ಒಂದು ದೇವಸ್ಥಾನ ಅದು ಸಾರ್ವಜನಿಕವಾಗಿ ಪ್ರಶಂಸೆಗೆ ಒಳಗಾಗಬೇಕಾದ್ರೆ ಅಲ್ಲಿರ್ತಕ್ಕಂಥ ಸ್ವಚ್ಛತೆಗೆ ನಾವು ಯಾವಾಗ ಆದ್ಯತೆಯನ್ನು ಕೊಡ್ತೀವಿ ಆವಾಗ ಆ ದೇವಸ್ಥಾನ ಸಮಾಜಮುಖಿಯಾಗಿ ಬೆಳೀತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತವಾಗಿರ್ತಕ್ಕಂಥ ವೀರಭದ್ರನ ಸನ್ನಿಧಾನ ಇದು ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಳಂಥ ಕ್ಷೇತ್ರ, ಯಡೂರಿನ ವೀರಭದ್ರನ ಕ್ಷೇತ್ರ. ಇಲ್ಲಿ ಬರ್ತಕ್ಕಂಥ ನಾವುಗಳು ತನುಮಣ ದನಗಳಿಂದ ಶ್ರೀ ಕ್ಷೇತ್ರದ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ, ವೀರಭದ್ರನ ಸನ್ನಿಧಾನ ಎಲ್ಲಿ ಲಿಂಗರೂಪವಾಗಿ ಇರತಕ್ಕಂಥ ವೀರಭದ್ರ ಇಡೀ ಭಾರತ ದೇಶದಲ್ಲಿ ಒಂದೇ ಒಂದು ಕ್ಷೇತ್ರ ಅಂದರೆ ಅದು ಯಡೂರಿನ ವೀರಭದ್ರ ಕ್ಷೇತ್ರ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಸಾಕ್ಷಾತ್ ಪರಮಾತ್ಮ ಇಲ್ಲಿ ನೆಲೆಸಿದ್ದನ್ನು ಐತಿಹಾಸಿಕ ಪುರಾಣಗಳಲ್ಲಿ ನಾವು ಕೇಳ್ತೀವಿ. ಅದಕ್ಕಾಗಿ ಇದಕ್ಕೆ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ, ಐತಿಹಾಸಿಕವಾಗಿರ್ತಕ್ಕಂಥ ಕ್ಷೇತ್ರದ ಪುರಾಣ ಇದೆ. ಆ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರವನ್ನು ಅತ್ಯಂತ ಅದ್ಭುತವಾಗಿ ಶ್ರೀಶೈಲ ಸನ್ನಿಧಿಗಳು ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸಿದ್ದಾರೆ. ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆದರೆ ಅದರ ಜೊತೆಗೆ ಆ ಭಾಗದ ಸಾಮಾಜಿಕ ಆರ್ಥಿಕ ಬೆಳವಣಿಗೆಗೆ ಸಹಿತ ಸಾಕ್ಷಿ ಆಗ್ತದೆ. ಇಲ್ಲಿ ಟೂರಿಸಂ ಬೆಳೀತದೆ, ಇಲ್ಲಿರ್ತಕ್ಕಂಥ ಜನರಿಗೆ ಆರ್ಥಿಕವಾಗಿ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಶ್ರೀಮಠದಿಂದ ಮತ್ತು ದೇವಸ್ಥಾನದಿಂದ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಇಲ್ಲಿರ್ತಕ್ಕಂಥ ಜನ ಪ್ರತಿಯೊಬ್ಬರು ಸಹಿತ ನಾವು ಬಳಕೆ ಮಾಡ್ತಕ್ಕಂಥ ಯಾವುದೇ ವಸ್ತು ಆಗಿರ್ಬೋದು, ನಾವು ನೈವೇದ್ಯ ತಂದ ನಂತರ ಒಂದೇ ಒಂದು ಕಸವನ್ನು ಸಹಿತ ಶ್ರೀ ಕ್ಷೇತ್ರದ ಯಾವುದೇ ಮೂಲೆಯಲ್ಲಿ ಹಾಕದೆ ನಾವು ನಮ್ಮ ಮನೆಗೆ ಓದು ಅದನ್ನು ಕಸವನ್ನು ವಿಲೇವಾರಿ ಮಾಡಿದರೆ ಅದು ಒಂದು ದೊಡ್ಡ ಸೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಧರ್ಮಸ್ಥಳಕ್ಕೆ ಯಾಕೆ ಮಹತ್ವ ಬಂದಿದೆ ಅಂದರೆ ಅಲ್ಲಿರ್ತಕ್ಕಂಥ ಸ್ವಚ್ಛತೆಗೆ. ಅದಕ್ಕಾಗಿ ಬರ್ತಕ್ಕಂಥ ದಿನಮಾನಗಳಲ್ಲಿ ದಕ್ಷಿಣದ ಕಾಶಿ ಎಂದೇ ಪ್ರಖ್ಯಾತವಾಗಿರ್ತಕ್ಕಂಥ ಶ್ರೀ ಕ್ಷೇತ್ರವನ್ನು ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು ಇಲ್ಲಿ ಯಾತ್ರಾ ನಿವಾಸ ಆಗಿದೆ, ಅದರ ಜೊತೆಗೆ ದಾಸೋಹ ಮನೆ ಆಗಿದೆ, ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ವಟುಗಳಿಗೆ ಶಿಕ್ಷಣವನ್ನು ನೀಡ್ತಕ್ಕಂಥ ಶಾಲೆ ನಿರ್ಮಾಣಗೊಂಡಿದೆ. ಶ್ರೀ ಕ್ಷೇತ್ರದ ಅಭಿವೃದ್ಧಿ ಅಂದರೆ ದ್ವಾರಗಳ ನಿರ್ಮಾಣ ಆಗಿರ್ಬೋದು ಮತ್ತು ಶ್ರೀ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿಯನ್ನು ಶ್ರೀಶೈಲ ಸನ್ನಿಧಿಯವರು ಅತ್ಯಂತ ಯಶಸ್ವಿಯಾಗಿ ಭಕ್ತರ ಆಶೀರ್ವಾದದಿಂದ, ಭಕ್ತರ ಒಂದು ಕಾಣಿಕೆಯಿಂದ ಶ್ರೀ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ಕಿವಿ ಮಾತನ್ನು ಹೇಳಿಕೆ ನಾನು ಬಯಸ್ತಾ ಇದ್ದೀನಿ.
ಯಾರೇ ಎಷ್ಟು ದೊಡ್ಡ ಶ್ರೀಮಂತರಾಗಿರ್ಬೋದು, ಬಡವರಾಗಿರ್ಬೋದು, ಅತ್ಯಂತ ಬಡವ ಒಂದು ದಿನ ಬಂದು ಕಸ ಗೂಡಿಸಿದ್ರು ಸಹಿತ ಅದು ಭಾಳ ದೊಡ್ಡ ಸೇವೆ ಅಂತಕ್ಕಂಥ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಲಕ್ಷ ಲಕ್ಷ ಕೊಟ್ಟವರು ದೊಡ್ಡವರಲ್ಲ, ಭಕ್ತಿಯಿಂದ ತನುಮಣ ಧನದಿಂದ ಸೇವೆ ಮಾಡ್ತಕ್ಕಂಥ ಭಕ್ತ ಅವನು ಭಾಳ ದೊಡ್ಡ ಭಕ್ತನ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಶ್ರೀಮಠಕ್ಕೆ ತನುಮಣ ಧನದಿಂದ ಸೇವೆಯನ್ನು ಮಾಡ್ತಕ್ಕಂಥ ಭಕ್ತರಿಂದಲೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ತದೆ. ಹಾಣಗಲ್ಲ ಕುಮಾರ ಶಿವೇಗಳು ಹೇಳಿದಂತೆ ಯಾವುದೇ ಒಂದು ಮಠ ಅಲ್ಲಿರ್ತಕ್ಕಂಥ ಸ್ವಾಮಿಗಳಿಂದ ಅಭಿವೃದ್ಧಿ ಆಗಬೇಕಾದ್ರೆ ಅಲ್ಲಿರ್ತಕ್ಕಂಥ ಭಕ್ತರ ಸಹಾಯ ಮತ್ತು ಸಹಕಾರ ಭಾಳ ಮುಖ್ಯವಾಗಿರ್ತದೆ. ಯಾವುದೇ ಒಂದು ವ್ಯಕ್ತಿಯಿಂದ ಒಂದು ಕ್ಷೇತ್ರ ಅಭಿವೃದ್ಧಿ ಆಗೋದಿಲ್ಲ, ಅವರು ಮಾಡ್ತಕ್ಕಂಥ ಕೆಲಸದಿಂದ ಆ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳ್ತಾ, ಬರ್ತಕ್ಕಂಥ ದಿನಮಾನಗಳಲ್ಲಿ ಬರೀ ಬೆಳಗಾವಿ ಜಿಲ್ಲೆಗೆ, ಕರ್ನಾಟಕ ರಾಜ್ಯಕ್ಕೆ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದಲ್ಲಿ ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತವಾಗಿ ಯಾತ್ರಾರ್ಥಿಗಳು ಉತ್ತರ ಭಾರತದಿಂದ ಯಡೂರಿಗೆ ಬರುವಂತಾಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅಂಥ ಶಕ್ತಿ ಯಡೂರಿನ ವೀರಭದ್ರ ಅವನಲ್ಲಿ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, KLE ಸಂಸ್ಥೆಗೆ ಮತ್ತೊಮ್ಮೆ 6ನೇ ಬಾರಿಗೆ ಆಯ್ಕೆ ಆದಂಥ ಸಂದರ್ಭದಲ್ಲಿ ವೀರಭದ್ರನ ಆಶೀರ್ವಾದ ಮತ್ತು ಪೂಜ್ಯ ಸಾನ್ನಿಧ್ಯದ ಆಶೀರ್ವಾದನ ಪಡೀಲಿಕ್ಕೆ ನಾನು ಬಂದಿದ್ದೇನೆ. ಅವರ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ, ಸಂಸ್ಥೆ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ, ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಮಾಜ ಬಾಂಧವರಿಗೆ ವಂದಿಸಿ ನನ್ನ ಎರಡನ್ನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.